ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿ ಪಾಠದ LBAಯ ಮುಂದುವರಿದ ಭಾಗ. ಈಗ ನಾವು 6ನೇ ಮುಖ್ಯ ಪ್ರಶ್ನೆ 5 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕದ ಪ್ರಶ್ನೆಗಳು 2 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಮೊದಲನೇ ಪ್ರಶ್ನೆ 82ನೇ ಪ್ರಶ್ನೆಯನ್ನು ಓದೋಣ. 82ನೇ ಪ್ರಶ್ನೆ ಏನಿದೆ? ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಹೊರಗಿನ ಮೊತ್ತ 5n-n² ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಅವರು ಮೊದಲ n ಪದಗಳ ಹೊರಗಿನ ಮೊತ್ತ ಅಂದರೆ Sn ಕೊಟ್ಟಿದ್ದಾರೆ. Sn 5n - n² ಕೊಟ್ಟಿದ್ದಾರೆ. ನಾವು ಶ್ರೇಣಿಯನ್ನು ಕಂಡುಹಿಡಿಬೇಕಾದ್ರೆ A1, A2, A3ಗಳನ್ನು ಕಂಡುಹಿಡಿಬೇಕಾಗತ್ತೆ. ಅದಕ್ಕೆ ನಮಗೆ ಡಿನ ಅವಶ್ಯಕತೆ ಇದೆ ಮತ್ತು ಮೊದಲ ಪದದ ಅವಶ್ಯಕತೆ ಇದೆ, ಎನ ಅವಶ್ಯಕತೆ ಇದೆ. ಇಲ್ಲಿ A1 ಅಂದರೆ S1 ಆಗುತ್ತೆ. S1 ಕಂಡುಹಿಡಿದ್ರೆ ನಮಗೆ ಏನು ಸಿಗುತ್ತೆ? ಮೊದಲನೇ ಪದ ಸಿಕ್ಬಿಡುತ್ತೆ. ಡಿಯನ್ನು ಹೇಗೆ ಕಂಡುಹಿಡಬೇಕು? ಡಿಯನ್ನು ಕಂಡುಹಿಡಬೇಕಾದ್ರೆ ನಾವು S2 ಕಂಡುಹಿಡಬೇಕು. S2 ಅಂತಂದ್ರೇನು? ಅದು A1 + A2 ಆಗಿರುತ್ತೆ. S2 ಕಂಡುಹಿಡಿದ್ರೆ ನಮಗೆ A1 + A2 ಸಿಗುತ್ತೆ. ಅದರಲ್ಲಿ ನಾವು A1 ಕಳೆದ್ರೆ A2 ಸಿಕ್ಕಿರುತ್ತೆ ಮತ್ತು A2 - A1 ಮಾಡಿದರೆ ಡಿ ಸಿಗುತ್ತೆ. ಡಿ ಸಿಕ್ತು ಅಂತಂದರೆ ನಾವು ಸಮಾಂತರ ಶ್ರೇಣಿಯನ್ನು ಬರಿಬೋದು, 21ನೇ ಪದವನ್ನು ಕೂಡ ಕಂಡುಹಿಡಿಬೋದು. ನಂತರ ಮೊದಲ 21 ಪದಗಳ ಮೊತ್ತವನ್ನು ಕೂಡ ಕಂಡುಹಿಡಿಬೋದು. ಇಲ್ಲಿ ಕೊಟ್ಟಿರೋದೇನು? Sn = 5n - n². ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು, 21ನೇ ಪದವನ್ನು ಕಂಡುಹಿಡಿಬೇಕು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು. ಇಲ್ಲಿ ಮೊದಲನೇ ಪದ A1 ಅಂದರೆ ಏನಾಗುತ್ತೆ? S1 ಆಗುತ್ತೆ. n ಜಾಗದಲ್ಲಿ 1 ಹಾಕೋಣ. ಏನಾಯಿತು? 5 × 1 - 1² ಈಕ್ವಲ್ಸ್ 5 × 1 ಅಂದರೆ 5 ಬರುತ್ತೆ. -1² ಅಂದರೆ 1 × 1 ಅದು 1. ಅಂದರೆ A1 = ಏನಾಯಿತು? 5 - 1 4 ಆಯಿತು. 5 - 1 4 ಆಯಿತು. ಈಗ S2 ಕಂಡುಹಿಡೋಣ. S2 ಅಂದ್ರೇನು? A1 + A2 ಅಂದರೆ ಏನು? S2. ಅದಕ್ಕೆ ನಾವು ನೇರವಾಗಿ S2 ಅಂತ ಬರೆಯೋಣ. S2 ಅಂದ್ರೇನು? n ಜಾಗದಲ್ಲಿ 2 ಹಾಕಬೇಕು. ಇಲ್ಲಿ n ಜಾಗದಲ್ಲಿ 1 ಹಾಕಿದರೆ S1 ಆಯಿತು. n ಜಾಗದಲ್ಲಿ 2 ಹಾಕಿದ್ರೆ S2 ಆಯಿತು. ಅಂದರೆ 5 × 2 - 2² ಆಗಿರುತ್ತೆ. 5 × 1 - 1² ಇದು S1. 5 × 2 2² ಇದು S2. ಯಾಕಂತಂದರೆ Sn = 5 × n - n² ಇದೆ. ಈಗ ಇಲ್ಲಿ 5 × 2 ಅಂದರೆ 10 ಆಗಿರುತ್ತೆ. 10 - 2² ಅಂದರೆ 2 × 2 4. S2 = ಎಷ್ಟು ಸಿಕ್ತು? 10 - 4 6 ಸಿಕ್ತು. ಈಗ ನಮ್ಗೆ ಗೊತ್ತಿದೆ An = ಏನು? Sn - Sn - 1 ಅಂದರೆ A2 = ಏನಾಗಿರುತ್ತೆ? S2 - S1. A2 ಅಂದ್ರೇನು? S2 - S1. An = ಯಾವುದೇ ಏನನೇ ಪದವನ್ನು ನಾವು ಕಂಡುಹಿಡಬೇಕಂದ್ರೆ Sn ಮತ್ತು Sn - 1 ಮಾಡಿದರೆ ನಮಗೆ An ಸಿಗುತ್ತೆ. ಇಲ್ಲಿ A2 ಅಂತಂದರೆ A2 ಕಂಡುಹಿಡಬೇಕಾದ್ರೆ S2 - S1. S2 - S1. ಹಾಗೆ A3 ಅಂದರೆ S3 - S2. A4 ಅಂತಂದರೆ S4 - S3. ಇಲ್ಲಿ A2 = ಏನಾಗುತ್ತೆ? S2 6 ಇದೆ, S1 4 ಇದೆ. S1 ಅಂದರೆ A1 ಅಂದರೆ ಏನಾಯಿತು? 6 - 4 ಆಯಿತು. 6 - 4 = ಎಷ್ಟಾಯಿತು? 2 ಆಯಿತು. ಈಗ ನಮಗೆ A1 4 ಸಿಕ್ಕಿದೆ.
A1 ಈಕ್ವಲ್ಸ್ 4, A2 ಈಕ್ವಲ್ಸ್ 2 ಸಿಕ್ಕಿದೆ. ಅಂದರೆ ಡಿ ಏನಾಗುತ್ತೆ, ಡಿ ಈಸ್ ಈಕ್ವಲ್ಸ್ ಟು A2 ಮೈನಸ್ A1 ಅಂದರೆ 2 ಮೈನಸ್ 4 ಈಕ್ವಲ್ಸ್ 2 ಮೈನಸ್ 4 ಈಕ್ವಲ್ಸ್ ಎಷ್ಟು ಬರುತ್ತೆ, -2 ಬರುತ್ತೆ. 2 ಮೈನಸ್ 4 ಈಕ್ವಲ್ಸ್ -2. ಡಿ ಅಂದರೆ A2 ಮೈನಸ್ A1, 2 ಮೈನಸ್ 4 ಬರುತ್ತೆ, -2 ಆಯಿತು. ಅಂದರೆ S1 ಮಾಡಿ A1 ಸಿಕ್ತು, S2 ಮಾಡಿ A1 ಪ್ಲಸ್ A2 ಸಿಕ್ಕಿರುತ್ತೆ. ಅಂದರೆ ಡಿ ಈಸ್ ಈಕ್ವಲ್ಸ್ ಟು ನಾವು ಏನು ಮಾಡಬೇಕಿಲ್ಲಿ, A2 ಮೈನಸ್ A1 ಮಾಡಬೇಕು. S2 ಮೈನಸ್ S1 ಅಂತಂದರೆ A2. A2 ಮಾಡಬೇಕಾದ್ರೆ ನಾವು S2 ಮೈನಸ್ S1 ಮಾಡಿದ್ವಿ. ಹಾಗೆ ಡಿ ಮಾಡಬೇಕಾದ್ರೆ A2 ಮೈನಸ್ A1 ಮಾಡಿದ್ವಿ. ಎ ಮತ್ತು ಡಿನ ಮೇಲೆ ಸಿಕ್ಕಾಗಾಯಿತು. ಎ ಈಸ್ ಈಕ್ವಲ್ಸ್ ಟು A1 ಎಷ್ಟಿದೆ, ಇದು 4 ಇದೆ. ಅಂದರೆ S1 ಅದು. ಎ ಈಸ್ ಈಕ್ವಲ್ಸ್ ಟು 4, ಡಿ ಈಸ್ ಈಕ್ವಲ್ಸ್ ಟು -2. ಈಗ ಮೊದಲನೇ ಪ್ರಶ್ನೆ, ಶ್ರೇಣಿಯನ್ನು ಬರೆಯಿರಿ. ಸಮಾಂತರ ಶ್ರೇಣಿಯನ್ನು ಬರೆಯಿರಿ. A1 ನಮ್ಮ ಹತ್ರ ಇದೆ. A1 ಅಂದರೆ ಎ ಈಕ್ವಲ್ಸ್ ಎಷ್ಟು, 4. A2 ಅಂತಂದರೆ A1 ಪ್ಲಸ್ ಡಿ. A2 ಈಸ್ ಈಕ್ವಲ್ಸ್ ಟು A1 ಪ್ಲಸ್ ಡಿ ಈಕ್ವಲ್ಸ್ 4 ಪ್ಲಸ್ ಡಿ ಆಗಬೇಕು. 4 ಮೈನಸ್ 2, ಇಲ್ಲಿ ಡಿ -2 ಇರೋದ್ರಿಂದ ನಾವು ನೇರವಾಗಿ 4 ಮೈನಸ್ 2 ಈಕ್ವಲ್ಸ್ 2 ಮಾಡೋಣ. ನಂತರ A3 ಅಂತಂದರೆ A2 ಪ್ಲಸ್ ಡಿ. A2 ಪ್ಲಸ್ ಡಿ. A2 ಅಂದರೆ 2 -2 ಈಕ್ವಲ್ಸ್ ಏನಾಯಿತು, 0 ಆಯಿತು. A4 ಈಕ್ವಲ್ಸ್ A3 ಪ್ಲಸ್ ಡಿ ಈಕ್ವಲ್ಸ್ 0 ಪ್ಲಸ್ ಡಿ ಅಂದರೆ ಇಲ್ಲಿ -2 ಇದೆ. 0 ಮೈನಸ್ 2 -2 ಆಗುತ್ತೆ. ಹೀಗೆ ನಮಗೆ ಇಲ್ಲಿ ಶ್ರೇಣಿ ಸಿಕ್ತು. ಸಮಾಂತರ ಶ್ರೇಣಿ ಏನಾಗುತ್ತೆ, ಸಮಾಂತರ ಶ್ರೇಣಿ 4, 2, 0, -2 ಇತ್ಯಾದಿ. 4, 2, 0, -2 so on. ಈಗ ಮತ್ತೆ ಏನನ್ನು ಕಂಡುಹಿಡಿಬೇಕು ನಾವು, 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು. 21ನೇ ಪದ ಕಂಡುಹಿಡಬೇಕು ಅಂತಂದರೆ A21. A21 ಇಸ್ ಈಕ್ವಲ್ಸ್ ಟು A ಪ್ಲಸ್ 20 ಡಿ. ನಿಮಗೆ ಗೊತ್ತಿದೆ A21 ಅಂದ್ರೇನು, A ಪ್ಲಸ್ 20 ಡಿ. A ಪ್ಲಸ್ 20 ಡಿ. ಎ ಅಂತಂದರೆ 4 ಪ್ಲಸ್ 20. ಡಿನ ಬೆಲೆ -2 ಇದೆ, -2 ಬರೆಯೋಣ. -2 ಈಕ್ವಲ್ಸ್ 4, 22 40 ಆಗುತ್ತೆ. ಯಾವ 40? ಪ್ಲಸ್ ಇಂಟು ಮೈನಸ್ -40 ಆಗುತ್ತೆ. A21 ಈಕ್ವಲ್ಸ್ 4 ಮೈನಸ್ 40. 40ರಲ್ಲಿ 4 ಹೋದರೆ 36. ಚಿಹ್ನೆ ಯಾವುದು ಹಾಕಬೇಕು, ದೊಡ್ಡ ಸಂಖ್ಯೆಗೆ ಇರುವಂತಹ ಮೈನಸ್ಸನ್ನು ಹಾಕಬೇಕು. -36 ಆಯಿತು. A21 ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು, -36 ಆಯಿತು. -36. ಈಗ ನಾವು ಏನನ್ನು ಕಂಡುಹಿಡಿಬೇಕು, ಮೊದಲ 21 ಪದಗಳ ಮೊತ್ತ. ಇಲ್ಲಿ ನಾವು SN ಸೂತ್ರವನ್ನು ಉಪಯೋಗಿಸಬೇಕು. SN ಇಸ್ ಈಕ್ವಲ್ಸ್ ಟು n/2 ಇಂಟು A ಪ್ಲಸ್ ಎಲ್. ಎಲ್ ಅಂದರೆ ಕೊನೆ ಪದ. ಕೊನೆ ಪದ ಅಂದರೆ 21ನೇ ಪದ. ಬರೆಯೋಣ. ಫಸ್ಟು ಎ ಅಂದರೆ ಮೊದಲನೇ ಪದ. ಮೊದಲನೇ ಪದ ಏನಿದೆ, A4 ಇದೆ. 4 ಬರೆಯೋಣ. 4. ಹಾಗೆಯೇ AN ಅಂದರೆ ಎಲ್. ಎಲ್ ಇಸ್ ಈಕ್ವಲ್ಸ್ ಟು AN ಅಂದರೆ A21 ಎಷ್ಟದು, -36. N ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ,
ಎನ್ ಈಸ್ ಈಕ್ವಲ್ಸ್ ಟು ಮೊದಲ 21 ಪದಗಳ ಮೊತ್ತ, ಅಂದರೆ 21ನೇ ಪದ ಮತ್ತು 21 ಪದಗಳ ಮೊತ್ತ ಇರೋದರಿಂದ ನಾವು 21ನೇ ಪದವನ್ನು ಕೊನೆಯ ಪದ ಅಂತ ತಿಳ್ಕೊಂಡು ಇಲ್ಲಿ 21 ಪದಗಳ ಮೊತ್ತವನ್ನು ಕಂಡುಹಿಡಬೇಕು. ಎನ್ 21 ಆಗುತ್ತೆ. ಎಸ್ 21 ಈಕ್ವಲ್ಸ್ ಕ್ವಶನ್ ಮಾರ್ಕ್. ಈಗ ಎಸ್ ಎನ್ ಸೂತ್ರವನ್ನು ಬರೆಯೋಣ. ಎಸ್ ಎನ್ ಈಸ್ ಈಕ್ವಲ್ಸ್ ಟು n/2 ಇಂಟು ಎ ಪ್ಲಸ್ ಎಲ್. ಎನ್ ಎಷ್ಟು ಅಂದರೆ ಎಸ್ 21 ಅಂದರೆ ಎನ್ 21 ಬೈ 2. ಎ ಅಂದರೆ 4 ಹಾಕೋಣ, ಪ್ಲಸ್ ಎಲ್ ಅಂತಂದರೆ -36. ಅದಕ್ಕೆ ನಾವು -36 ಅಂದರೆ -36 ಡೈರೆಕ್ಟಾಗಿ ಬರೆಯೋಣ. ಪ್ಲಸ್ ಎಲ್ ಇದ್ದರೂ ಕೂಡ ಅದು ಎಲ್ -36 ಇರೋದ್ರಿಂದ -36 ಹಾಕೋಣ. ನೆಕ್ಸ್ಟ್ 21/2. 36ರಲ್ಲಿ 4 ಹೋದರೆ 32. ಚಿಹ್ನೆ ಯಾವುದು ಬರುತ್ತೆ? ಮೈನಸ್ ಬರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ 36 ಇದೆ, ಅದಕ್ಕೆ ಮೈನಸ್ ಚಿಹ್ನೆ ಇದೆ. ಬೇರೆ ಬೇರೆ ಚಿಹ್ನೆ ಬಂದಿರೋದ್ರಿಂದ ಕಳಿಬೇಕು ನಾವು. ಕಳೆದಾಗ 32 ಬರುತ್ತೆ. ಚಿಹ್ನೆ ಯಾವುದಾಗಬೇಕು? ಮೈನಸ್. ಇಲ್ಲಿ 2 1 2 16 21 ಇಂಟು 16 ಎಷ್ಟಾಗುತ್ತೆ? 16 1 16. ಒಂದು ಕ್ಯಾರಿ ತೊಗೊಂಡ್ರೆ 16 2 32 ಪ್ಲಸ್ 1 33 ಬರುತ್ತೆ. ಈಕ್ವಲ್ಸ್ 336. ಇಲ್ಲಿ ಮೈನಸ್ ಚಿಹ್ನೆ ಇರೋದರಿಂದ ನಾವು -336. ಎಸ್ 21 ಈಸ್ ಈಕ್ವಲ್ಸ್ ಟು -336. ಇಲ್ಲಿ ಅವ್ರು ಕೇಳೋಂಥ ಪ್ರಶ್ನೆಗಳು: ಸಮಾಂತರ ಶ್ರೇಣಿ, ನೀವು ಪುನಃ ಬರಿಬೇಕು ಅಂತಿಲ್ಲ, ಟೈಮ್ ಇದ್ದರೆ ಬರಿಬೋದು. ಸಮಾಂತರ ಶ್ರೇಣಿ ಯಾವುದು? 4 2 0 -2. 4 2 0 -2 ಇತ್ಯಾದಿ. 21ನೇ ಪದ ಎ 21 ಈಸ್ ಈಕ್ವಲ್ಸ್ ಟು -36. ಎಸ್ 21 ಈಸ್ ಈಕ್ವಲ್ಸ್ ಟು -336. 83ನೇ ಪ್ರಶ್ನೆ. ಇದು ಸಮಾಂತರ ಶ್ರೇಣಿ ಪಾಠದ LBAಯ ಕೊನೆಯ ಪ್ರಶ್ನೆ. ಪ್ರಶ್ನೆಯನ್ನು ನೋಡೋಣ. 2 ವಿಭಿನ್ನ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮವಾಗಿದೆ. ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ 3 ಹೆಚ್ಚಾಗಿದೆ. ಮೊದಲನೇ ಶ್ರೇಣಿಯ 7ನೇ ಪದವು 28 ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29 ಆದರೆ ಆ ಶ್ರೇಣಿಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 2 ಶ್ರೇಣಿಗಳಿದ್ದಾವೆ. ಆ 2 ಶ್ರೇಣಿಗಳಿಗೂ ಏನು ಸಂಬಂಧ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಏನಿದೆ ಸಂಬಂಧ? ಅಲ್ಲಿ ಡಿ ಸಮ ಇದೆ, ಸಾಮಾನ್ಯ ವ್ಯತ್ಯಾಸ ಒಂದೇ ಇದೆ. ಡಿ ಅದರದ್ದು ಸಾಮಾನ್ಯ ವ್ಯತ್ಯಾಸ ಮತ್ತು ಈ ಶ್ರೇಣಿದು 2 ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಇದೆ. ಮತ್ತು ಮೊದಲನೇ ಶ್ರೇಣಿಯ ಮೊದಲನೇ ಪದವು ಎರಡನೇ ಶ್ರೇಣಿಯ ಮೊದಲ ಪದಕ್ಕಿಂತ 3 ಹೆಚ್ಚಾಗಿದೆ. ಅದಕ್ಕೆ ನಾವು ಎರಡನೇ ಶ್ರೇಣಿಯ ಮೊದಲನೇ ಪದವನ್ನು ಎ ಅಂತ ತಗೊಂಡ್ರೆ ಮೊದಲನೇ ಶ್ರೇಣಿಯ ಮೊದಲನೇ ಪದ ಏನಾಗುತ್ತೆ? A1 ಏನಾಗುತ್ತೆ? A+3 ಆಗುತ್ತೆ. A+3 ಆಗುತ್ತೆ. ಅದಕ್ಕೆ ಮೊದಲಿಗೆ ಅದನ್ನು ಬರ್ಕೊಳ್ಳೋಣ. ಇಲ್ಲಿ ಎರಡನೇ ಶ್ರೇಣಿಯಲ್ಲಿ ಬರ್ಕೊಳ್ಳೋಣ. 2 ಶ್ರೇಣಿಗಳ 2 ಸಮಾಂತರ ಶ್ರೇಣಿಗಳ ಗಳಿಗೆ ಡಿ ಈಕ್ವಸ್ ಡಿನೇ ಇರಲಿ. ಡಿ ಈಕ್ವಸ್ ಡಿ ಇರಲಿ. ಈಗ ಇಲ್ಲಿ ಮೊದಲನೇ ಪದವು ಯಾವುದ್ರದ್ದು? ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ 3 ಹೆಚ್ಚಾಗಿರೋದ್ರಿಂದ ನಾವು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಎ ಅಂತ ಇಟ್ಕೊಳ್ಳೋಣ. ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದ ಅಂದರೆ A1 ಈಕ್ವಲ್ಸ್ ಎ ಇರಲಿ. ಆಗ ಮೊದಲ ಸಮಾಂತರ ಶ್ರೇಣಿಯ
ಸಮಾಂತರ ಶ್ರೇಣಿಯ A1 ಈಕ್ವಲ್ಸ್ ಏನಾಗುತ್ತೆ A+3 ಆಗುವುದು. ಈಗ ಮೊದಲ ಶ್ರೇಣಿಯ 7ನೇ ಪದವು 28. ಮೊದಲ ಶ್ರೇಣಿಯ ಎಷ್ಟು 7ನೇ ಪದ ಅಂದರೆ A7 ಈಕ್ವಲ್ಸ್ ಎಷ್ಟಿದೆ 28 ಇದೆ. ಎರಡನೇ ಶ್ರೇಣಿಯ ಎಷ್ಟನೇ ಪದ 8ನೇ ಪದ A8 ಈಕ್ವಲ್ಸ್ 29 ಇದೆ. ಈಗ ನಾವು ಎರಡನೇ ಶ್ರೇಣಿಯದನ್ನು ಫಸ್ಟಿಗೆ ತೊಗೊಳ್ಳೋಣ, ಯಾಕಂದರೆ A1 A ಇರೋದರಿಂದ ಅದರಲ್ಲಿ ಬರ್ಕೊಳ್ಳೋಣ. ಈಗ ಮೊದಲನೇ ಶ್ರೇಣಿ ಅಥವಾ ಎರಡನೇ ಶ್ರೇಣಿಯನ್ನು ಫಸ್ಟ್ ಬರ್ಕೊಳ್ಳೋಣ. ಎರಡನೇ ಶ್ರೇಣಿ ಏನಿರುತ್ತೆ ಹಾಗಾದರೆ? ಎರಡನೇ ಶ್ರೇಣಿ ಎ ಮತ್ತು ಡಿಗಳಲ್ಲಿ ಹೇಗೆ ವ್ಯಕ್ತಪಡಿಸ್ಬೋದು? A1 ಅಂದರೆ ಎ ಇದೆ, ಸಾಮಾನ್ಯ ವ್ಯತ್ಯಾಸ ಡಿ ಇದೆ, A+D A+2D ಹೀಗಿರುತ್ತೆ. ಅಂದರೆ ಇದು A1 A2 A3 ಹೀಗಿರುತ್ತೆ. ಎರಡನೇ ಶ್ರೇಣಿದು A+D A+2D ಇರುತ್ತೆ. ಮೊದಲನೇ ಶ್ರೇಣಿದು ಏನಿರುತ್ತೆ? ಮೊದಲನೇ ಶ್ರೇಣಿ ಅಂತಂದರೆ A1 ಏನಾಗುತ್ತೆ A+3 ಆಗುತ್ತೆ, 3 ಹೆಚ್ಚಾಗಿದೆ. A2 ಏನಾಗುತ್ತೆ A+3 +D ಆಗುತ್ತೆ. A3 ಏನಾಗುತ್ತೆ A+3 +2D ಆಗುತ್ತೆ. ಈಗ ನಾವು ಎರಡನೇ ಶ್ರೇಣಿಯ 28ನೇ ಪದ ಎರಡನೇ ಶ್ರೇಣಿಯ A8 ಅಂದರೆ A+7D ಈಕ್ವಲ್ಸ್ ಎಷ್ಟಿದೆ 29 ಇದೆ. ನಾವು ಇದನ್ನು A ಈಕ್ವಲ್ ಮಾಡಿಕೊಂಡ್ರೆ A ಈಕ್ವಲ್ಸ್ ಏನಾಗುತ್ತೆ +7D ಬಲಭಾಗಕ್ಕೆ ಟ್ರಾನ್ಸ್ಫರ್ ಆಗಿ A ಈಕ್ವಲ್ಸ್ 29 - 7D ಆಗುತ್ತೆ. A ಈಕ್ವಲ್ಸ್ ಏನಾಯಿತು 29 - 7D ಆಯಿತು. ಈಗ ಮೊದಲನೇ ಶ್ರೇಣಿಯಲ್ಲಿ ಯಾವ ಪದವನ್ನು ಕೊಟ್ಟಿದ್ದಾರೆ? ಮೊದಲನೇ ಶ್ರೇಣಿಯ 7ನೇ ಪದ 7th ಟರ್ಮನ್ನು ಕೊಟ್ಟಿದ್ದಾರೆ. A7 ಈಕ್ವಲ್ಸ್ ಎಷ್ಟಿದೆ 28 ಇದೆ, ಅಂದರೆ A+6D ಆಗುತ್ತೆ. A7 ಈಕ್ವಲ್ಸ್ A+6D ಈಕ್ವಲ್ಸ್ ಎಷ್ಟು 28. ಎರಡನೇ ಶ್ರೇಣಿಯಲ್ಲಿ A8 A+7D ತೊಗೊಂಡಿದ್ದೀವಿ. ಇಲ್ಲಿ A ಇದು ಮೊದಲನೇ ಪದ A1 ಅಂದರೆ ಏನೇ ತೊಗೊಂಡಿದ್ದೀವಿ. ಇಲ್ಲಿ ನಾವು A ಅಂದರೆ A1 ಅಂತಂದರೆ A+3 ತೊಗೊಂಡಿದ್ದೀವಿ. ಬರೀ A ಅಲ್ಲ, A+3 ಅಂದರೆ ಎರಡನೇ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಿಗೆ ಇರೋದರಿಂದ ಇದನ್ನು ನಾವು ಏನು ಹಾಕ್ಕೋಬೇಕು A+3 ಅಂತ ಹಾಕ್ಕೋಬೇಕು. +6D ಈಕ್ವಲ್ಸ್ 28. ಇಲ್ಲಿ A1 ಅಂದರೆ A, ಅದು A+3 ಆಗಿದೆ, ಯಾಕಂದರೆ 3 ಜಾಸ್ತಿ ಇರುತ್ತೆ. ಈ ಎಗಿಂತ ಎರಡನೇ ಶ್ರೇಣಿಯ ಮೊದಲನೇ ಪದ ಎಗಿಂತ ಮೊದಲನೇ ಶ್ರೇಣಿಯ ಮೊದಲನೇ ಪದವು 3 ಜಾಸ್ತಿ ಇರೋದ್ರಿಂದ ನಾವು A ತೊಗೊಳ್ಳೋಂಗಿಲ್ಲ. ಏನು ತೊಗೋಬೇಕು A+3 ತೊಗೋಬೇಕು. ಈಗ ಈ A ಜಾಗದಲ್ಲಿ 29 - 7D ಅಂತ ಹಾಕೋಣ. 29 - 7D. ಆಮೇಲೆ ಈ 3 + 6Dಯನ್ನು ಹಾಗೆ ಬರೆಯೋಣ. +3 + 6D ಈಕ್ವಲ್ಸ್ ಎಷ್ಟು 28 ಆಯಿತು. ಇಲ್ಲಿ 29 + 3 ಇದನ್ನು ಕೂಡಿಸ್ಬೋದು ನಾವು. 29 + 3 ಅಂದರೆ 32 ಆಗುತ್ತೆ. ಆಮೇಲೆ -7D + 6D ಬೇರೆ ಬೇರೆ ಚಿಹ್ನೆ ಹೊಂದಿರೋದ್ರಿಂದ ಅದನ್ನು ನಾವು ಕಳಿಬೇಕಾಗತ್ತೆ. 7ಅಲ್ಲಿ 6 ಹೋದರೆ 1, -7 + D ಅಂತಂದರೆ -7 + 6 ಅಂತಂದರೆ -1D ಆಗುತ್ತೆ. ಈಕ್ವಲ್ಸ್
28. ಈಗ ನಾವು ಡಿನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ 32 ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಇಲ್ಲೇನು ಇಟ್ಕೊಳ್ಳೋಣ, -1D LHS ಎಡಭಾಗದಲ್ಲಿ ಇಟ್ಕೊಳ್ಳೋಣ. ಇದನ್ನು 28ರ ಪಕ್ಕ ತರೋಣ. 28 - 32 ಆಗುತ್ತೆ. ಅಂದರೆ -1D = 28 - 32 ಅಂತಂದರೆ ಇಲ್ಲಿ ಕಳಿಬೇಕು ನಾವು. 32ರಲ್ಲಿ 28 ಹೋದರೆ ಎಷ್ಟು, 4. ಚಿಹ್ನೆ ಯಾವುದು ಬರುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ, ಮೈನಸ್. ಅಂದರೆ D = ಏನಾಯಿತು, 4 ಬಂತು. ಈಗ ನಾವು ಎರಡನೇ ಶ್ರೇಣಿಯ ಏನ ಬೆಲೆಯನ್ನು ಕಂಡುಹಿಡ್ಕೋಬೇಕು. A = ಏನು, 29 - 7D. 29 - 7 ಇಂಟು ಡಿನ ಬೆಲೆ 4 ಇದೆ, 4 ಹಾಕೋಣ. ಈಕ್ವಲ್ಸ್ ಏನಾಯಿತು, 29 - 28, 7 4 28. ಅಂದರೆ A = ಏನು ಸಿಕ್ತು, A = 29 - 28 ಅಂದರೆ 1 ಆಯಿತು. ಈಗ ನಾವು ಇಲ್ಲಿ ನಮಗೆ ಏನ ಬೆಲೆ ಸಿಕ್ಕಿದೆ 1. ಇದು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದ. ಅದಕ್ಕೆ ನಾವು ಮೊದಲು ಎರಡನೇ ಸಮಾಂತರ ಶ್ರೇಣಿಯನ್ನು ಬರೆಯೋಣ. ಎರಡನೆಯ ಸಮಾಂತರ ಶ್ರೇಣಿ. A1 ಅಂದರೆ A, ಮೊದಲ ಪದ ಎಷ್ಟು, 1. A2 ಅಂತಂದರೆ A1 + D. A1 ಅಂದರೆ 1 + D ಅಂದರೆ 4, 1 + 4 5. ಹಾಗೆ A3 ಅಂದರೆ A2 + D ಅಂದರೆ 5 + 4 9 ಆಯಿತು. ಈಗ ನಾವು ಎರಡನೇ ಸಮಾಂತರ ಶ್ರೇಣಿ ಆಯಿತು, 1 5 9 ಇತ್ಯಾದಿ ಆಯಿತು. ಈಗ ಮೊದಲನೇ ಸಮಾಂತರ ಶ್ರೇಣಿ. ಮೊದಲನೆಯ ಸಮಾಂತರ ಶ್ರೇಣಿ ಬರೋಣ. ಮೊದಲನೇ ಸಮಾಂತರ ಶ್ರೇಣಿ. ಇಲ್ಲಿ A1 ಅಂದ್ರೇನು, A + 3 ಅಂದರೆ A1 ಇದೆ, 1 + 3 ಆಗುತ್ತೆ. 1 + 3 4 ಆಯಿತು. A2 ಅಂತಂದರೆ A1 + D 4 + 4 8 ಆಗುತ್ತೆ. ಹಾಗೆ A3 ಅಂತಂದರೆ A2 + D 8 + 4 12 ಆಗುತ್ತೆ. ಅಂದರೆ ಶ್ರೇಣಿ ಏನಾಯಿತು, 4 8 12 ಇತ್ಯಾದಿ. ಇದು ಮೊದಲನೇ ಸಮಾಂತರ ಶ್ರೇಣಿ ಆಗುತ್ತೆ. ಈಗ ಬರೆಯೋಣ. ಆ ಎರಡು ಶ್ರೇಣಿಗಳು ಯಾವುವೆಂದರೆ, ಆ ಎರಡು ಶ್ರೇಣಿಗಳು, ಮೊದಲನೇದು 4 8 12. ನಾವು ಎರಡನೇ ಕಂಡು ಹಿಡಿದಿರೋದು ಮೊದಲನೇದು. ಹಾಗೆಯೇ ಮೊದಲು ಕಂಡು ಹಿಡಿದಿರೋದು ಎರಡನೇದು 1 5 9. 1 5 9 ಇತ್ಯಾದಿ. ಈಗ ನಾವು ಚೆಕ್ ಮಾಡ್ಬೋದು. ಇಲ್ಲಿ A = 4 ಆಗುತ್ತೆ. D 4 ಆಗುತ್ತೆ. ಇಲ್ಲಿ ಎಷ್ಟನೇ ಪದ ಕೊಟ್ಟಿದ್ದಾರೆ, ಮೊದಲನೇ ಸಮಾಂತರ ಶ್ರೇಣಿಯ A7 = 28 ಬರುತ್ತಾ ನೋಡೋಣ. A7 ಅಂದರೆ A + 6D. A ಅಂದರೆ 4, 6 × 4 4 + 24 28 ಬಂತು. ಮೊದಲನೇ ಸಮಾಂತರ ಶ್ರೇಣಿಯ 7ನೇ ಪದ 28, ಎರಡನೇದು 29 ಬರಬೇಕು, 8ನೇ ಪದ. ಅದನ್ನು ಚೆಕ್ ಮಾಡೋಣ.
ಇಲ್ಲಿ ಎ ಈಕ್ವಲ್ಸ್ ಏನಾಗುತ್ತೆ 1 ಆಗುತ್ತೆ, ಡಿ 4 ಆಗುತ್ತೆ. A8 ಈಕ್ವಲ್ಸ್ ಎ ಪ್ಲಸ್ 7D, ಎ ಅಂದರೆ 1 ಪ್ಲಸ್ 7 ಇಂಟು 4 1 ಪ್ಲಸ್ 28 ಅಂದರೆ 29 ಬರುತ್ತೆ. ಪ್ರಶ್ನೆ ಪ್ರಕಾರ ಇವೆರಡೂ ನಮಗೆ ಉತ್ತರ ಟ್ಯಾಲಿ ಆಗಿದೆ ಅಂತ ಅರ್ಥ. ನಾವು ಕಂಡುಹಿಡಿದಿರುವಂತಹ ಶ್ರೇಣಿಗಳು ಸರಿ ಇದ್ದಾವೆ. ನೀವು ನಿಮ್ಮ ಉತ್ತರ ಸರಿಯಾಗಿದೆಯೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಮಾಡ್ಬೋದೇ ಹೊರತಾಗಿ ಅದನ್ನು ವೆರಿಫೈ ಮಾಡುವಂಥ ಅವಶ್ಯಕತೆ ಇಲ್ಲ, ವೆರಿಫೈಡ್ ಮಾಡಿ ತೋರಿಸುವಂಥ ಅವಶ್ಯಕತೆ ಇಲ್ಲ. ನೀವು ವೆರಿಫೈ ಮಾಡ್ಕೋಬೋದು ಟೈಮ್ ಇದ್ದರೆ.